ask the Indian team once again led by Rohit Sharma to once again come up to the stage and accept the trophy from Mr. Jay Shah. ಏನಾದ್ರೂ ಸಾಧನೆ ಮಾಡ್ಬೇಕು, ಜಗತ್ತನ್ನ ಗೆಲ್ಲಬೇಕು ಅಂತ ಮುಂದಕ್ಕೆ ಹೊಂಟ ಹೊತ್ನ್ಯಾಗ ಹಿಂದ ನಾವ್ ಏನಾಗಿದ್ವಿ, ಹಿಂದ್ ಏನಾಗಿತ್ತು, ನಾವು ಚಾಂಪಿಯನ್ಸ್ ಇದ್ವೋ ಲೂಸರ್ಸ್ ಇದ್ವೋ ಮರೆತು ನಾವು ಮುಂದೆ ಏನಾಗಬೇಕು ಅದನ್ನಷ್ಟ ವಿಚಾರ ಮಾಡ್ಕೊಂಡು ಮುಂದಕ್ಕೆ ಹೋದ್ರ ನಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಮ್ಮ ಟೀಮ್ ಇಂಡಿಯಾ ಈ ಆಡ್ ಮುಖಾಂತರ ಸಾಬೀತುಪಡಿಸ್ತು. ನಮಸ್ಕಾರ ಬಂಧುಗಳೇ, ನೀವು ನೋಡಕತ್ತೀರಿ ದೃಶ್ಯವೇದಿ. Can I ask the Indian team once again led by Rohit Sharma to once again come up to the stage and accept the trophy from Mr. Jay Shah, the 2025 champions of the ICC Champions Trophy. ನಿನ್ನೆ ದುಬೈ ಒಳಗ 2025 ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಡೆದಿತ್ತು. ಇಡೀ ಜಗತ್ತು ಒಂದ್ ಕಡೆಗೆ, ನಮ್ಮ ಭಾರತ ಒಂದ್ ಕಡೆಗೆ ಆಗಿತ್ತು. ಯಾಕಂದ್ರೆ ಏನೋ ಒಂದು ಅನ್ವಾಂಟೆಡ್ ಅಡ್ವಾಂಟೇಜ್ ಸಿಕ್ಕೈತಿ ಇವರಿಗೆ ಅಂತ ಹೇಳಿ ಹೇಳ್ಕೊಂತ ಅವರು ಇಂಡಿಯಾವನ್ನ ಟೀಸ್ ಮಾಡಾಕತ್ತಿದ್ರು. ಇವತ್ತು ಇಂಡಿಯಾ ಗೆಲ್ಲಲೇಬೇಕಾಗಿತ್ತು. ಎಲ್ಲಾ ತಯಾರಿ ಮಾಡ್ಕೊಂಡು ಗ್ರೌಂಡಿಗೆ ಬಂದ್ರು. ಎಂದಿನಂತೆ ನಮ್ಮ ರೋಹಿತ್ ಶರ್ಮಾ ಅವರು ಟಾಸ್ ಸೋತ್ರು ಕೂಡ ಟಾಸ್ ಸೋಲುದ್ರಾಗ ಒಂದು ರೆಕಾರ್ಡ್ ಮಾಡಿದ್ರು. ಇವತ್ತು ಅವರು 2023 ನವೆಂಬರ್ದಾಗಿಂದ ಇಲ್ಲಿ ಮಠ ಒನ್ಡ್ಯಾದೊಳಗ ಒಂದು ಟಾಸ್ ಗೆದ್ದಿಲ್ಲ ಅವರು. ಅತ್ಯಂತ ಟಾಸ್ ಸೋತಿರುವಂತ ಕ್ಯಾಪ್ಟನ್ ಒಳಗ ಫಸ್ಟ್ ಪೊಸಿಷನ್ ಬಂದ್ರು ಅವರು. ನ್ಯೂಜಿಲೆಂಡ್ ದವರು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು. ಫಸ್ಟ್ 10 ಓವರ್ ಒಳಗ 69 ರನ್ ಹೊಡೆದು ಅಂತ ಟಿಪಿಕಲ್ ಪಿಚ್ ಅಲ್ಲಿ ಒಂದು ದೊಡ್ಡ ಸ್ಕೋರ್ ಮಾಡೋ ಇಂಡಿಕೇಶನ್ ಕೊಟ್ರು. ಅವಾಗ ನಮ್ಮ ಫಿರ್ಕಿಗಳು ಬಂದ್ರು ನೋಡ್ರಿ. ಓಡಾಕತ್ತಿದ್ ಕುದುರೆಗೆ ಲಗಾಮ್ ಹಾಕಿ ಹದ್ದು ಬಸ್ತಿಗೆ ತಂದ್ರು. ಇವತ್ತು ಟೋಟಲ್ 38 ಓವರ್ ಸ್ಪಿನ್ ಹಾಕೈತಿ ಇಂಡಿಯಾ. ಅದು ಎಷ್ಟು ಟೈಟ್ ಬೌಲಿಂಗ್ ಮಾಡ್ತಿ ಅಂದ್ರೆ ಇಂಡಿಯಾ 14ನೇ ಓವರ್ನಾಗ ಒಂದ್ ಬೌಂಡ್ರಿ ಬಂದಿಂದ ನೆಕ್ಸ್ಟ್ ಬೌಂಡ್ರಿ 6 ರೂಪದಾಗ 27ನೇ ಓವರ್ನಾಗ ಬಂತು. ಅಂದ್ರೆ 81 ಬಾಲ್ ನಂತರ ಒಂದ್ ಬೌಂಡ್ರಿ ಕೊಟ್ರು. ಅಂಡ್ ಅಗೇನ್ 33ನೇ ಓವರಿಂದ 42 ಓವರ್ ನಡುವ ಯಾವುದೇ ಬೌಂಡ್ರಿ ಬಂದಿಲ್ಲ. ಇದು ನಮ್ಮ ಸ್ಪಿನ್ ಶಕ್ತಿ ತೋರಿಸ್ತೈತಿ. ಕೊನೆಗೆ 50 ಓವರ್ ಆಡಿದ ನ್ಯೂಜಿಲೆಂಡ್ 251 ರನ್ ಹೊಡೆದು ಟ್ರೋಫಿ ಗೆಲ್ಲಕ್ ನಮ್ಗೆ 252 ರನ್ ಟಾರ್ಗೆಟ್ ಕೊಡ್ತು. ಮೇನ್ ಥಿಂಗ್ ಏನಂದ್ರೆ 4 ಸ್ಪಿನ್ ಇಟ್ಕೊಂಡು ಆ 4 ಸ್ಪಿನ್ನರ್ ಯೂಸ್ ಮಾಡ್ಕೊಳ್ಳೋದೈತಲ್ಲ 50 ಓವರ್ ಒಳಗ. ಇಲ್ಲೇ ರೋಹಿತ್ ಶರ್ಮಾ ಅವರಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು. ಯಾಕಂದ್ರೆ ಯಾವಾಗ ಯಾರನ್ನ ತರಬೇಕು, ಯಾರು ತರಬೇಕು ಅಂತೇಳಿ ಮೊದಲ ಪ್ಲಾನ್ ಇರ್ಬೇಕು. ಅಂಡ್ ಅಗೇನ್ ನಮ್ದು ಇಂಡಿಯಾ ಬ್ಯಾಟಿಂಗ್ ಬಂದಾಗ 10.1 ಓವರಿಗೆ ಮ್ಯಾಚ್ 50 ಆಗೋದು ಮುಷ್ಕಿಲ್ ಇರುವಂತ 10.1 ಓವರಿಗೆ ಒಂದು ಟೀಮ್ 50 ರನ್ ಆಗೋದು ಕಠಿಣ ಇರುವಂತ ಟೈಮ್ನಾಗ ನಮ್ಮ ರೋಹಿತ್ ಶರ್ಮಾ ಅವರು 50 ರನ್ ಹೊಡೆದ್ಬಿಟ್ರು. 50 ರನ್ ಹೊಡೆದು ಈ ಮುಖಾಂತರ ಒಂದು ಏನ್ ಉತ್ತರ ಕೊಟ್ರ ಅಂದ್ರೆ ಅವರು 6 ಪ್ಯಾಕು 8 ಪ್ಯಾಕು ನೆಸೆಸರಿ ಇಲ್ಲ, ಫಿಟ್ನೆಸ್ ನೆಸೆಸರಿ ಇಲ್ಲ. ನಿಮ್ಮ ಹತ್ರ ಇಂಟೆಂಟ್ ಇರಬೇಕು, ನಿಮ್ಮ ಹತ್ರ ಶಾರ್ಟ್ಸ್ ಇರಬೇಕು, ಒಂದು ಆಡೋ ಒಂದು ಎಬಿಲಿಟಿ ಇದ್ರ ನೀವು ಚಾಂಪಿಯನ್ ಟ್ರೋಫಿ ಒಳಗೂ ಫೈನಲ್ ಅಂತ ಸಂದರ್ಭದಲ್ಲೂ ಒಳ್ಳೆ ಪ್ಲೇಯರ್ ಆಗಿ ನೀವು ಹೊರಗೆ ಬರ್ತೀರಿ ಅಂತ ಹೇಳಿ ತೋರಿಸಿದ್ರು ಅವರು. ಅವ್ರ 50 ರನ್ ನೋಡಿದಾಗ ಗಿಲ್ ಜಸ್ಟ್ ಆಗ 2 ಅಂಕಿ ಮುಟ್ಟಿದ್ರು. ಅಷ್ಟ ನೋಡ್ರಿ ಅವ್ರು ಎಷ್ಟು ಇಂಟೆನ್ಷನ್ಸ್ ಇಂದ ಆಡಿದ್ರ ಅಂತ ಹೇಳಿ. ಗಿಲ್ ಫಸ್ಟ್ ಬೌಂಡ್ರಿ 6 ರೂಪದಾಗ ಹೊಡೆದಾಗ ರೋಹಿತ್ ಶರ್ಮಾ ಆಲ್ರೆಡಿ 6-4 3-6 ಹೊಡೆದಿದ್ರು. 17 ಓವರ್ನಾಗ 100ರ ಗಡಿನೂ ದಾಟಿದ್ರು ಪಾರ್ಟ್ನರ್ಶಿಪ್. ಈ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಒಳಗ ಇದು 3ನೇ ಸಲ ಆಗೈತಿ. ಫಸ್ಟ್ ಟೈಮ್ ನಮ್ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ಬಂಗಾಳದ ಮಹಾರಾಜ ಸೌರವ್ ಗಂಗೂಲಿ ಅವರು 141 ರನ್ ಇವ್ರ ಜೊತೆಗೆ ಹೊಡೆದಿದ್ರು 2000ನೇ ಚಾಂಪಿಯನ್ಸ್ ಟ್ರೋಫಿ ಫೈನಲ್ದಾಗ. ಆ ನಂತರ 2017ರಾಗ ಪಕ್ಕದ ದೇಶದವರು ಅಜರ್ ಅಲಿ ಮತ್ತು ಫಕರ್ ಜಮಾನ್ ಅವರು ನಮ್ ಜೊತೆಗೆ ಒಂದು 100 ಪಾರ್ಟ್ನರ್ಶಿಪ್ ಮಾಡಿದ್ರು. 106ಕ್ಕೆ ಪಾರ್ಟ್ನರ್ಶಿಪ್ ಬ್ರೇಕ್ ಆಯ್ತು. ಸ್ವಲ್ಪ ಟೆನ್ಸ್ ಬಂದಂಗ ಆಯ್ತು ಮ್ಯಾಚ್ ಅಲ್ಲಿ. ಮಿಡ್ಲ್ ಓವರ್ನಾಗ ಅಕ್ಷರ್ ಮತ್ತು ಶ್ರೇಯಸ್ ಅವರು ಬಹಳ ಅಮೂಲ್ಯವಾದ ಜೊತೆ ಆಟ ಆಡಿದ್ರು. ಕೊನೆಯಾಗ ನಮ್ಮ ಆಪತ್ ಬಂದವ KL ರಾಹುಲ್, ಕುಂಗ್ಫು ಪಾಂಡ್ಯ ಒಂದು 38 ರನ್ನಿನ ಕ್ವಿಕ್ ಪಾರ್ಟ್ನರ್ಶಿಪ್ ಮಾಡಿ ಗೆಲುವಿನ ಹೊಸ್ತಿಗೆ ತಂದು ನಿಲ್ಲಿಸ್ಬಿಟ್ರು ನಮ್ಮನ್ನ. 25 ವರ್ಷದ ಹಿಂದಿಲ್ಲ ಸೇಡನ್ನ ಇವತ್ತು ನಾವು ತೀರಿಸ್ಕೊಂಡಂಗಾತ. ಅವ್ರು 2000ನೇ ಇಸ್ವಿ ಒಳಗ ಫೈನಲ್ ಆಗಿ ನಮ್ಮನ್ನ ಸೋಲಿಸಿ ICC ಟ್ರೋಫಿ ಗೆದ್ದಿದ್ರು. ಇವತ್ತ ಅದೇ ಫೈನಲ್ ಆಗಿ ಅವ್ರನ್ನ ಸೋಲಿಸಿ ಆ ಸೇಡ್ ತೀರಿಸ್ಕೊಂಡಂಗಾತ. ಇಲ್ಲೊಂದು ಸಿಮಿಲಾರಿಟಿ ಏನಿತ್ತಂದ್ರೆ ಇವತ್ತ ರೋಹಿತ್ ಶರ್ಮಾ ಕೊಹ್ಲಿ ಅವ್ರ ನಡುವ 2024ರಾಗ ಅಂದ್ರೆ ಲಾಸ್ಟ್ ಇಯರ್ ನಡೆದ ಒಂದು T20 ಫೈನಲ್ನಾಗ ರೋಹಿತ್ ಅವ್ರ ಒಂದು ಚೂರ್ ಮಂಕ್ ಆಗಿದ್ರು. ಅಲ್ಲೇ ಕೊಹ್ಲಿ ಅವ್ರ ಮುಂದೆ ಬಂದು ಆಡಿ 76 ರನ್ ಹೊಡೆದಿದ್ರು. ಇವತ್ತು ನಮ್ ಕೊಹ್ಲಿ ಯಾಕೋ ದುರದೃಷ್ಟವಶಾಕ್ ನಮ್ ಹುಲಿ ಒಂದ್ ಸ್ವಲ್ಪ ಡೌನ್ ಆತು. ಇಲ್ಲೇ ರೋಹಿತ್ ಶರ್ಮಾ ರೆಸ್ಪಾನ್ಸಿಬಿಲಿಟಿ ತಗೊಂಡು 76 ರನ್ ಹೊಡೆದ್ರು. ಇಬ್ಬರಿಗೂ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕೈತಿ. ಅದು ಒಂದು ಸಿಮಿಲಾರಿಟಿ. ಅನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ 4 ICC ಟ್ರೋಫಿ ಹೊಂದಿದ್ರಿ. ಈಗ ಅವರು ನಮ್ಮ ಭಾರತದ ಪರವಾಗಿ ಅತಿ ಹೆಚ್ಚು ICC ಟ್ರೋಫಿ ಹೊಂದಿರುವ ಪ್ಲೇಯರ್ಗಳಿದ್ರು ಇಬ್ರು ಅವರು. ರೋಹಿತ್ ಶರ್ಮಾ ಹತ್ರ 2 2020 ವರ್ಲ್ಡ್ ಕಪ್, 2 ಚಾಂಪಿಯನ್ ಟ್ರೋಫಿ ಇದ್ರ. ನಮ್ಮ ಕೊಹ್ಲಿ ಸಾಹೇಬ್ರ ಹತ್ರ 1 ಒನ್ ಡೇ ವರ್ಲ್ಡ್ ಕಪ್, 2 ಚಾಂಪಿಯನ್ಸ್ ಟ್ರೋಫಿ, 1 T20 ವರ್ಲ್ಡ್ ಕಪ್ ಐತಿ. ಇಂಡಿಯನ್ ಡಾಮಿನೆನ್ಸಿ ಲಾಸ್ಟ್ 4 ICC ಫೈನಲ್ ಒಳಗೆ ಎಷ್ಟು ಡಾಮಿನೆನ್ಸ್ ಐತಿ ಅಂದ್ರೆ 4 ಸಲ ನಾವು ಫೈನಲ್ ಆಗಿದ್ವಿ. 2 ಸಲ ವಿನ್ ಆಗಿವಿ, 2 ಸಲ ರನ್ನರ್ ಅಪ್ ಆಗಿವಿ. ಅಂಡ್ ಕಳೆದ 3 ICC ಟ್ರೋಫಿ ಒಳಗೂ ನಾವು ಫೈನಲ್ ಆಗಿದ್ವಿ. 2013, 2017 ಮತ್ತು ಈಗ. ಓವರ್ ಆಲ್ ಇಂಡಿಯಾಕ 7th ICC ಟ್ರೋಫಿ ಬಂತು. 83ರಾಗ ಒನ್ ಡೇ ವರ್ಲ್ಡ್ ಕಪ್, 2002ರಾಗ ಇದೆ CT ಜಾಯಿಂಟ್ ವಿನ್ನರ್, 2007ರಾಗ T20, 2011 ಓಡಿಯಾ, 13 ಅಗೇನ್ ಚಾಂಪಿಯನ್ಸ್ ಟ್ರೋಫಿ, 24 T20, 25 ಚಾಂಪಿಯನ್ಸ್ ಟ್ರೋಫಿ. ಈ ಟೂರ್ನಮೆಂಟ್ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇದಕ್ಕೆ ಮೊದಲು ಓಡಿಯಾಗ ಒಂದು ಫ್ಯೂಚರ್ ಇಲ್ಲ, ಓಡಿಯಾ ಅವನತಿಗೆ ಹೊಂಟೈತಿ ಅಂತ ಹೇಳಿದ್ರು. ಬಟ್ ಈ ಟೂರ್ನಮೆಂಟ್ ಉದ್ದಕ್ಕೂ ಒಂದು ಸ್ಪೋರ್ಟಿ ಕ್ರಿಕೆಟ್ ಇತ್ತು. ಒಂದು 230, 250 ಸ್ಕೋರ್ ಆಗ್ತಿತ್ತು. ಕೊನೆವರೆಗೂ ಒಂದು ಕ್ಯೂರಿಯಾಸಿಟಿ ಮುಖಾಂತರ ಹೋಗ್ತಿತ್ತು. ಓಡಿಯಾಕ ಒಂದು ಒಳ್ಳೆ ಪಿಚ್ ಕೊಟ್ರ, ಬಾಲರ್ಗಳು ಸ್ವಲ್ಪ ಸ್ಕೋಪ್ ಕೊಟ್ರ ಇನ್ನೂ ಜೀವ ಐತಿ ಅಂತ ಹೇಳಿ ಈ ಟೂರ್ನಮೆಂಟ್ ತೋರಿಸ್ತು.
ಇದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜತಾಂತ್ರಿಕವಾಗಿ ಕೂಡ ನಾವು ಗೆದ್ಬಿಟ್ವಿ. ಹೆಂಗ್ ಗೆದ್ವಿ ಅಂದ್ರೆ, ನಾವು ನಮ್ಮ ಭಾರತ ಸೈನ್ಯಕ್ಕೆ ಬೆಲೆ ಕೊಡೋರು ಪಾಕಿಸ್ತಾನಕ್ಕೆ ಆಡಕ್ ಹೋಗ್ಬಾರ್ದು, ಇದು ಬೇರೆ ವಿಷಯ. ಬಟ್ ಪಾಕ್ ಅನ್ನ ನಾವು ಸೋಲಿಸಿ ಅವರನ್ನು ಟೂರ್ನಮೆಂಟ್ ಇಂದ ಹೊರಗೆ ಹಾಕಿದ್ವಿ. ಒಂದೇದ್ದು ಸೆಮಿಫೈನಲ್ ಆಸ್ಟ್ರೇಲಿಯಾ ಸೋಲಿಸಿ ಚಾಂಪಿಯನ್ಸ್ ಟ್ರೋಫಿನ ಪಾಕಿಸ್ತಾನ ಹೊರಗೆ ತಂಬಂದಿ ನಾವು. ಈ ಮುಖಾಂತರ ನಮ್ಮ ಪವರ್ ಏನಂತ ತೋರಿಸಿದ್ವಿ. ಕೊನೆಗೆ ನಾವು ಗೆದ್ವಿ. ಇವತ್ತು ನಾವು ಸೋತಿದ್ವಿ ಅಂತಂದ್ರೆ ನಮ್ಗೆಲ್ಲರೂ ಟೀಕೆ ಟಿಪ್ಪಣಿಗಳು ಮಾಡಕ್ಕೆಲ್ಲ ರೆಡಿ ಆಗಿ ಕುಂತಿದ್ವಿ ಇಡೀ ಜಗತ್ತೆ. ನಾವು ಗೆದ್ದು ಒಂದು ನಮ್ಮ ಸ್ಟ್ರಾಂಗ್ ಪೊಸಿಷನ್ ಅನ್ನ ತೋರಿಸಿದ್ವಿ. ಅಂಡ್ 2024 T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟ್ರೋಫಿ ಎರಡೂ ನಾವು ಅಜೇಯವಾಗಿ ಗೆದ್ದಿವಿ. ಯಾವ್ದನ್ನು ಒಂದು ಮ್ಯಾಚ್ ಸೋಲಾರ್ದಂಗೆ ಗೆದ್ದಿವಿ. ಈ ಚಾಂಪಿಯನ್ ಟ್ರೋಫಿಯನ್ನ ಗೆದ್ದು ನಾವು ಚಾಂಪಿಯನ್ ಆದ್ವಿ. ನಮ್ಮ ಟೀಮ್ ಭಾರತಕ್ಕೆ ಬರುತ್ತಲೇ ನಮ್ಮ ಇಡೀ ದೇಶದ ಕ್ರಿಕೆಟ್ ಫ್ಯಾನ್ಗಳಿಗೆ ಕ್ರಿಕೆಟ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ಅದೇ IPL 2025 ದೃಶ್ಯವೇದಿ ಚಾನೆಲ್ನಾಗ ನಾವು ಪ್ರತಿ ಒಂದು IPL ಟೀಮನ್ನ ಅನಲೈಸ್ ಮಾಡ್ಬೇಕಂತ ವಿಚಾರ ಐತಿ. ಸೊ ನಿಯಮಿತವಾಗಿ ನಿಮ್ಮ ಮುಂದೆ ಬರ್ತೀವಿ. ಎಂದಿನಂತೆ ನಮ್ಮ ಸಪೋರ್ಟ್ ಇರುವ RCB ಟೀಮನ್ನು ನಾವು ಫಸ್ಟ್ ಆಗಿ ಚಾಯ್ಸ್ ಮಾಡ್ಕೊಂಡಿವಿ. ಟೀಮ್ನ ಬಲ ಸ್ಟ್ರೆಂತ್ ವೀಕ್ನೆಸ್ ಅದರದ್ದು ಕೀ ಪಾಯಿಂಟ್ಸ್ ಗಳನ್ನ ನಿಮ್ಮ ಮುಂದೆ ತೆರೆಯಕ್ಕೆ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಇರಿ ನಮ್ಮ ಚಾನಲ್ ದೃಶ್ಯವೇದಿ. ನಮಸ್ಕಾರ, ಜೈ ಹಿಂದ್.